ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಯಾವುದು ಅಂತ ಗಮನಿಸಿಬಿಡೋಣ. ಗೋವಾದ ನೈಟ್ ಕ್ಲಬ್ ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನ ನೋಡ್ತಾ ಹೋಗೋಣ. ಹೇಗಾಯ್ತು ಅವಘಡ, ಅದಕ್ಕೆ ಕಾರಣ ಏನು ಅಂತ. ಗೋವಾದಲ್ಲಿ ಭೀಕರ ಅಗ್ನಿ ದುರಂತ, 23 ಮಂದಿ ಸಜೀವ ದಹನ ಆಗಿದ್ದಾರೆ. ಗೋವಾದ ನೈಟ್ ಕ್ಲಬ್ ನಲ್ಲಿ ಈ ಒಂದು ಘೋರ ದುರಂತ ಸಂಭವಿಸಿದೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಂತ ದುರ್ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಮಹಿಳೆಯರು, 20 ಪುರುಷರು ಸಾವನ್ನಪ್ಪಿರುವಂತದ್ದು ಈ ಪ್ರಕರಣದಲ್ಲಿ. ಬೆಂಕಿಯನ್ನ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಅಲ್ಲಿನ ಸ್ಥಿತಿ ಯಾವ ರೀತಿ ಆಗಿದೆ, ಬೆಂಕಿ ನಂದಿಸಿ ಆಗಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಗೋವಾದ ನೈಟ್ ಕ್ಲಬ್ ನಲ್ಲಿ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಂತ ದುರ್ಘಟನೆ ಇದು. 3 ಮಹಿಳೆಯರು ಸೇರಿ 20 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟು 23 ಮಂದಿ ಈ ಪ್ರಕರಣದಲ್ಲಿ ಸಾವನ್ನಪ್ಪಿರುವುದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ನೈಟ್ ಕ್ಲಬ್. ಸಹಜವಾಗಿ ಜನ ಇದ್ದೇ ಇರ್ತಾರೆ, 12 ಗಂಟೆ ಆದ್ರೂ ಕೂಡ. ನೈಟ್ ಕ್ಲಬ್ ಅಂದ್ರೆ ಹಿಂಗೆ ಗೋವಾದಲ್ಲೆಲ್ಲ ಗೊತ್ತಿದೆಯಲ್ಲ ಯಾವ ರೀತಿ ಆಗಿರುತ್ತೆ ಅಲ್ಲಿನ ಕ್ಲಬ್ ಅಂತ. ಸೊ ಇಲ್ಲಿ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಈ ಒಂದು ಸ್ಫೋಟದ ತೀವ್ರತೆಗೆ 23 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಳಗಡೆ ಎಷ್ಟು ಮಂದಿ ಇದ್ರು, ಯಾರೆಲ್ಲ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾರೆ, ಯಾರನ್ನಾದ್ರೂ ರಕ್ಷಣೆ ಮಾಡಲಾಗಿದೆಯಾ, ಅಕ್ಕಪಕ್ಕದಲ್ಲಿ ಯಾವಾದ್ರೂ ಬಿಲ್ಡಿಂಗ್ ಇತ್ತಾ, ಅವುಗಳ ಕಥೆಗೇನು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಂತ ದುರ್ಘಟನೆ ಇದು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಇದೆ. ನೋಡಿ, ಏನೋ ಸಿಲಿಂಡರ್ ಸ್ಫೋಟವಾಗಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಡುಗೆ ಮನೆಯಲ್ಲಿದ್ದಂಥ ಸಿಲಿಂಡರ್ ಸ್ಫೋಟಗೊಂಡು ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿಲಿಂಡರ್ ಸ್ಫೋಟದಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೈಟ್ ಕ್ಲಬ್ ಸಿಬ್ಬಂದಿ, ಪ್ರವಾಸಿಗರು ಕೂಡ ದುರ್ಮರಣ ಹೊಂದಿದ್ದಾರೆ ಈ ಪ್ರಕರಣದಲ್ಲಿ. ದುರಂತ ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಸಿಎಂ ಸಾವಂತ್ ಅವರು ಆದೇಶವನ್ನ ನೀಡಿದ್ದಾರೆ. ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡಕ್ಕೆ 23 ಜನ ಏನ್ ಬಲಿಯಾಗಿದ್ರು, ಇದು ಸಿಲಿಂಡರ್ ಸ್ಫೋಟದಿಂದ ಆದಂತ ದುರ್ಘಟನೆ ಅಂತ ಈಗ ಪ್ರಾಥಮಿಕ ಹಂತದಲ್ಲಿ ಶಂಕಿಸಲಾಗ್ತಾ ಇದೆ. ಯಾವ ಮಟ್ಟಿಗೆ ಧಗನೆ ಹೊತ್ತು ಉರಿತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬಹುದು. ಅದೊಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಆಗಿ ಎಷ್ಟು ಮಂದಿ ಇದ್ರು ಒಳಗಡೆ, ಯಾರನ್ನಾರು ರಕ್ಷಣೆ ಮಾಡಲಾಗಿದೆಯಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈಗಾಗ್ಲೇನೆ ಸ್ಥಳಕ್ಕೆ ಗೋವಾ ಸಿಎಂ ಭೇಟಿಯನ್ನ ಕೊಟ್ಟಿರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆಯೇ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಆದೇಶವನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದರಲ್ಲೂ ಸಿಲಿಂಡರ್ ಶಾರ್ಟ್ ಸರ್ಕ್ಯೂಟ್, ಇದರಲ್ಲಿ ಅತಿ ಹೆಚ್ಚು ಅವಘಡಗಳು ಸಂಭವಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಸಿಲಿಂಡರ್ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಈ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇರ್ತಾರಲ್ಲ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಮಟ್ಟಿಗೆ ಗಮನ ಹರಿಸ್ಬೇಕಾಗತ್ತೆ. ಈ ಥರದ್ದು ಅತಿ ದೊಡ್ಡ ದುರಂತ, 23 ಮಂದಿ ಪ್ರಾಣ ಕಳ್ಕೊಳ್ತಾರೆ ಅಂತಂದರೆ ಯೋಚನೆ ಮಾಡಿ, ಎಷ್ಟು ದೊಡ್ಡ ದುರಂತ. ಇದರಲ್ಲಿ ಪ್ರವಾಸಿಗರು ಕೂಡ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯಾವ ಊರಿನವರು, ಯಾವ ರಾಜ್ಯದವರು, ಎಷ್ಟು ಮಂದಿ ಪ್ರವಾಸಿಗರಿದ್ರು, ಅವ್ರ ಹಿನ್ನೆಲೆ ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಸದ್ಯ ಮಾಹಿತಿ ಸಿಗಬೇಕಾಗತ್ತೆ. ಯಾಕಂದರೆ ಗೋವಾ ಅಂತ ಅಂದ್ರೇ, ಅದರಲ್ಲೂ ಕ್ಲಬ್ ಅಂತ ಅಂದರೆ ಗೋವಾಕ್ಕೆ ಎಂಜಾಯ್ ಮಾಡೋಕ್ಕೆ ಅಂತ ಹೋಗೋರೆ ತುಂಬ ಜನ ಇರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿರ್ತಾರೆ. ಆ ಪೈಕಿ ಕರ್ನಾಟಕದವರು ಯಾರಾದರೂ ಇದ್ರ, ಕರ್ನಾಟಕದಿಂದಲೂ ಕೂಡ ಗೋವಾಕ್ಕೆ ಅತಿ ಹೆಚ್ಚಾಗಿ ಹೋಗ್ತಾ ಇರ್ತಾರೆ ಅಲ್ವಾ. ಸೊ ಯಾರಾದರೂ ಕರ್ನಾಟಕ ಮೂಲದವರು ಇದ್ರ, ಈ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗತ್ತೆ. ಮಧ್ಯರಾತ್ರಿ ನಡೆದಿರುವಂಥ ಅವಘಡ ಇದು. ಹತ್ರ ಬೆಳಗಿನ ಜಾವದವರೆಗೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಎಲ್ಲ ಪರಿಸ್ಥಿತಿ ಹತೋಟಿಗೆ ಬಂದಿದ್ಯಾ, ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಬಿಲ್ಡಿಂಗ್ಸ್ಗಳಿದ್ವಾ, ಅವಕ್ಕೂ ಕೂಡ ಬೆಂಕಿ ತಗಲಿದೆಯಾ, ಒಟ್ಟು ಟೋಟಲ್ ಆಗಿ ಎಷ್ಟು ಮಂದಿ ಇದ್ರು. ನೈಟ್ ಕ್ಲಬ್ ಅಂತಂದರೆ ಒಂದು ಕ್ಲಬ್ಬಲ್ಲಿ ಸಹಜವಾಗಿ ಜಾಸ್ತಿ ಜನನೇ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಒಳಗಡೆ 23 ಮಂದಿ ಮಾತ್ರ ಇದ್ರ ಅಥವಾ ಅದಕ್ಕಿಂತ ಹೆಚ್ಚು ಇದ್ದ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.